ಹಾಯ್ ಗೈಸ್. 28 ದಿನಗಳ ಕಾಲ ವರ್ಷದಲ್ಲಿ ತೆಗೆದಿರುವ ದೇವಾಲಯ ಎಲ್ಲಿದೆ, ಶಿವಾಲಯ ಎಲ್ಲಿದೆ? ಬನ್ನಿ, ಅದು ದಕ್ಷಿಣದ ಕಾಶಿ ಅಂತಾರೆ, ಕೇರಳದ ಕೊಟ್ಟಿಯೂರು. ನಾವು ಬೆಂಗಳೂರಿನಿಂದ ಅಲ್ಲಿಗೆ ಹೇಗೆ ತಲುಪೋದು? ನಾಗರಹೊಳೆ ಮೂಲಕ ನಾವು ದಾಟಿ ನೋಡಿ, ಈಗ ಹೋಗ್ತಾ ಇದ್ದೀವಿ. ನಾಗರಹೊಳೆ ಮೂಲಕ ದಾಟಿ ನಂತರ ಕೇರಳದ ಮಡಿಕೇರಿಯ ಮೂಲಕ ಅಂದರೆ ವಿರಾಜಪೇಟೆ, ಕೂರ್ಗ್, ಗೋಣಿಕೊಪ್ಪನ ತಲುಪಿ ಅಲ್ಲಿಂದ ನಾವು ಕೇರಳಕ್ಕೆ ಎಂಟ್ರಿ ಕೊಡ್ತೀವಿ. ಕಣ್ಣೂರು ಜಿಲ್ಲೆಯಲ್ಲಿರುವ ಈ ಅರಣ್ಯದಲ್ಲಿರುವ ಬೆಟ್ಟ ಗುಡ್ಡಗಳಿಂದ ಆವೃತಗೊಂಡಿರುವ ಜಾಗನೇ ಕೊಟ್ಟಿಯೂರು ಅಂತ. ನೋಡಿ, ಈ ಜಾಗಕ್ಕೆ ತಲುಪಿದ್ವಿ. ಸುತ್ತ ಕಾಡಿನಿಂದ ಆವೃತಗೊಂಡಿದೆ. ಸುತ್ತ ನೀರಿರೋದ್ರಿಂದ ಈ ನದಿನ ಅಂದರೆ ಈ ಹಳ್ಳನ ದಾಟಿ ನಾವು ಮುಂದೆ ಹೋಗಬೇಕು. ಸುಮಾರು ಒಂದು 10 ನಿಮಿಷ ಹಿಡಿಯುತ್ತೆ. ಈ ಹಳ್ಳ ದಾಟಿ ಮುಂದುವರಿಬೇಕು. ಏನು ದಾಟಿದ ಮೇಲೆ ಏನು ಸಿಗುತ್ತೆ? ಆ ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದೆಯಾ, ಕಟ್ಟಡಗಳಿದೆಯಾ? ಇಲ್ಲ. ತಾತ್ಕಾಲಿಕವಾಗಿ ಕಾಡಿನಿಂದ ಬಿದಿರು ತಂದು ತೆಂಗಿನ ಗರಿಗಳಿಂದ ಗುಡಿಸಲುಗಳನ್ನ ಕಟ್ಟಿದ್ದಾರೆ. ಈ ವೈಶಾಖ ಮಾಸಕ್ಕೋಸ್ಕರ, ಭಕ್ತಾದಿಗಳಿಗೋಸ್ಕರ ಆ ಗುಡಿಸಲಲ್ಲಿ ಶಿವಲಿಂಗ ಉದ್ಭವವಾಗಿದೆ. ಇನ್ನೂ ಒಂದು ವಿಶೇಷತೆ, ಸುತ್ತ ನೀರಿದೆ, ಮಧ್ಯದಲ್ಲಿ ಆ ಗುಡಿಸಲುಗಳಿದೆ. ಅಲ್ಲಿ ದಕ್ಷ ಮಾಡಿದ ಯಜ್ಞಕುಂಡ ಇದೆ. ಯಾರೀ ದಕ್ಷ? ಪುರಾಣದ ಪ್ರಕಾರ ದಕ್ಷ ಮಹಾಯಜ್ಞ ಮಾಡ್ತಾನೆ, ಪಾರ್ವತಿ ತಂದೆ. ಶಿವನಿಗೆ ಆಮಂತ್ರಣ ಕೊಡೋದಿಲ್ಲ. ಪಾರ್ವತಿ ಆ ಜಾಗಕ್ಕೆ ಹೋಗಬೇಕು ಅನ್ನೋ ಇಚ್ಛೆ ಪ್ರಕಟಿಸಿದಾಗ ಶಿವ ಬೇಡ ಅಂತ ಹೇಳ್ತಾನೆ. ಆಮಂತ್ರಣ ಇಲ್ಲದೆ ನಾವು ಯಾವ ಜಾಗಕ್ಕೂ ಹೋಗಬಾರ್ದು ಅಂತಾನೆ. ಆದರೂ ಹಠ ಮಾಡಿ ಪಾರ್ವತಿ ತಂದೆ ಮಾಡ್ತಿರೋ ಯಜ್ಞ ಜಾಗಕ್ಕೆ ಬರ್ತಾಳೆ. ಬಂದಾಗ ಶಿವನಿಂದನೇ ಅಪವಾದದಿಂದ ಮನನೊಂದು ಆ ಯಜ್ಞಕುಂಡಕ್ಕೆ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಇದರಿಂದ ಕೋಪಗೊಂಡ ಶಿವ ವೀರಭದ್ರನನ್ನು ಕಳಿಸ್ತಾನೆ. ಆ ವೀರಭದ್ರ ಬಂದು ಆ ಜಾಗನ್ನೆಲ್ಲ ಹಾಳು ಮಾಡಿ, ನಾಶ ಮಾಡಿ, ದಕ್ಷನ ತಲೆ ಕಡಿದು ಮಹರ್ಷಿಗಳ ಋಷಿವರ್ಯರ ಗಡ್ಡಗಳನ್ನ, ದಕ್ಷನ ಗಡ್ಡನೆಲ್ಲ ಕಿತ್ತೆಸಿತಾನೆ. ನೋಡಿ, ನಾವು ಬಂದಿದ್ದ ದಿನ ಸುಮಾರು ಒಂದು 10,000ದಿಂದ 20,000 ಜನ ಇದ್ದರು. ಮಳೆ ಸುರಿತಾ ಇದೆ. ನಾವು ಸುತ್ತ ಗುಡಿಸಲುಗಳು ಆ ದೇವಾಲಯ ಇರೋ ಜಾಗಕ್ಕೆ ಹೋಗಬೇಕು. ಈ ಥರ ಲೈನಲ್ಲಿ ನಿಂತು ನೀರಿನಲ್ಲಿ ನಡ್ಕೊಂಡು ಹೋಗಬೇಕು. ಇಲ್ಲಿ ಅದೇ ವಿಶೇಷತೆ. ಕಾಡಿನ ಮಧ್ಯೆ ಗುಡಿಸಲು ನೋಡಿ, ಇದೇ ಆ 2 ಗುಡಿಸಲುಗಳು. ಭವ್ಯವಾದ ಕಟ್ಟಡ ಯಾವುದೂ ಇಲ್ಲ. ಅಲ್ಲಿ ಅಖಂಡ ಜ್ಯೋತಿ ಉರಿತಾ ಇರುತ್ತೆ. ಶಿವಲಿಂಗನ ಅಲ್ಲಿ ಒಂದು ಉದ್ಭವ ಆಗಿದೆ. ಮತ್ತು ಈ ಕಡೆ ದಕ್ಷ ಯಜ್ಞಕುಂಡದಲ್ಲಿ ಶಿವ ಪಾರ್ವತಿಯ ಮೂರ್ತಿ ಪ್ರತಿಷ್ಠಾಪಿಸಿದ್ದಾರೆ, ಅಂದರೆ ಇಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ಪಕ್ಕ ಬಂದರೆ ಭಕ್ತರೆಲ್ಲ ಕಲ್ಲುಗಳಿಂದ 2 ಕಲ್ಲು ತೊಗೊಂಡು ಉಜ್ಜುತ್ತಾ ಇರ್ತಾರೆ. ಗಂಧ ಉತ್ಪಾದನೆ ಆಗುತ್ತಂತೆ ಆ ಕಲ್ಲುಗಳಿಂದ. ಅಲ್ಲಿರೋ ಕಲ್ಲಿನ ವಿಶೇಷತೆ ಅದೇ. ನಾವು ಅದೇ ಕಲ್ಲು ತಂದು ಬೇರೆ ಜಾಗದಲ್ಲಿ ಉಜ್ಜಿದ್ರೆ ಗಂಧ ಬರೋದಿಲ್ಲ. ಏನಿದರ ಮರ್ಮ, ಏನು ಇಲ್ಲಿಯ ವಿಶೇಷತೆ? ಅನಂತರ ಹಾಗೆ ಮುಂದೆ ಬಂದರೆ ತಾಳೆಗರಿ ರೀತಿಯಲ್ಲಿರೋ ಓಡೋ ಹೂವುಗಳು ಅಂತ ಮಾರ್ತಾ ಇರ್ತಾರೆ. ಅದೇನೆಂದರೆ ಅವರ ನಂಬಿಕೆ, ದಕ್ಷನ ಗಡ್ಡದ ರೀತಿಯಲ್ಲಿರುವ ಹೂಗಳದು. ಅದು ಕಾಡಿನಲ್ಲಿ ಸಿಗೋ ಬಿದಿರುಗಳು ಅಲ್ಲಿ ಮಾತ್ರ ಸಿಗುತ್ತಂತೆ, ಅಲ್ಲೂ ಮಾತ್ರ ತಯಾರಿಸಲಾಗುತ್ತಂತೆ. ಅದನ್ನು ತಂದು ಅವರ ಯಾವ ಆಕಾರಕ್ಕೆ ಬೇಕೋ ಆಕಾರದಲ್ಲಿ ಮಾಡಿ ಅದನ್ನ ನೀರಲ್ಲಿ ನೆನೆಸಿ ಅದನ್ನು ಹೂವಿನ ರೀತಿ ಅಥವಾ ತಾಳೆ ಗರಿ ಕೂದಲಿನ ಆಕಾರದಲ್ಲಿ ಗೊಂಚಲು ಮಾರ್ತಾರೆ. ಓಡೋ ಹೂವುಗಳು ಅಂತ. ಬೇರೆ ನೀರಿನಲ್ಲಿ ನೆನೆಸಲಿಲ್ಲ ಅಂದರೆ ಮತ್ತೆ ಅದು ಹಳದಿ ಬಣ್ಣಕ್ಕೆ ತಿರುಗುತ್ತಂತೆ. ಇದು ಬೇರೆ ಎಲ್ಲೂ ಕೂಡ ನಮಗೆ ಸಿಗೋದಿಲ್ವಂತೆ. ಇಲ್ಲಿ ಇನ್ನೊಂದು ವಿಶೇಷತೆ, ಶಿವನೇ ಬಂದು ತನ್ನ ಭಕ್ತರ ರಕ್ಷಣೆಗೋಸ್ಕರ ಈ ಹೂಗಳನ್ನ ನೀಡ್ತಾನೆ, ಅವರ ಸಮೃದ್ಧಿಗೋಸ್ಕರ ಅಂತ ನಂಬಿಕೆ ಇದೆ. ಹೀಗೆ 2 ವಿಶೇಷತೆ ನೋಡಿದ್ವಿ. ಇನ್ನೊಂದು, ಈ ದೇವಸ್ಥಾನನೆಲ್ಲ ನೀರಲ್ಲಿ ನಾವು ರೌಂಡ್ ಹಾಕಿ ಆಚೆ ಬಂದ್ವಿ. ಈ ಸ್ಥಳದ ಮಹಾತ್ಮೆ ಮತ್ತು ಸ್ಥಳ ಇರುವ ಪರಿಸರ ಅದ್ಭುತ ಅನ್ನಿಸ್ತು. ಕೇರಳನ ದೇವರ ನಾಡು ಅಂತ ಕರೆಯೋದ್ರಲ್ಲಿ ತಪ್ಪೇನಿಲ್ಲ. ಮನಸ್ಸಿಗೆ ಒಂದು ಸಂತೋಷ, ಸುಖ, ಶಾಂತಿ ಖಂಡಿತ ಸಿಗುತ್ತೆ. ಮುಂದಿನ ಪ್ರವಾಸ ನಿಮ್ಮದು ಕೇರಳದ ಕಡೆ ಆಗಿದ್ದರೆ, ವೈಶಾಖ ಮಾಸದಲ್ಲಿ ಅಂದರೆ ಮೇ ಜೂನಲ್ಲಾಗಿದ್ದರೆ ಖಂಡಿತ ಈ ಕೊಟ್ಟಿಯೂರು ಜಾಗಕ್ಕೆ ನಿಮ್ಮ ದರ್ಶನ ನೀಡಿ ಹಾಗೆ ಈ ಸ್ಥಳದ ಮಹಾತ್ಮೆ ಬಗ್ಗೆ ತಿಳ್ಕೊಳ್ಳಿ. ನನಗಂತೂ ಈ ಜಾಗಕ್ಕೆ ಭೇಟಿ ನೀಡೋದ್ರಿಂದ ತುಂಬ ಖುಷಿಯಾಯಿತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.